ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ಇವತ್ತು MT5 ಆ್ಯಪ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಪ್ಲೇಸ್ಟೋರಲ್ಲಿ ಹೋಗಿ ನೀವು MT5 ಅಂತ ಸರ್ಚ್ ಮಾಡಿದ್ರೆ MetaTrader 5 ಅಂತ ಬರುತ್ತೆ. ಓಕೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಒಂದು ಡೆಮೋ ಅಕೌಂಟ್ ಆ್ಯಡ್ ಮಾಡಿಟ್ಟಿದ್ದೆ XMದು. ನೀವು ಇನ್ನು ಯಾವುದೇ ಬ್ರೋಕರ್ ಆ್ಯಡ್ ಮಾಡಬೇಕು ಅಂದರೂ ಕೂಡ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ನೆಸ್ ಅಥವಾ ಇನ್ಫ್ರಾಎಕ್ಸ್ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಮ ಇಮೇಲ್ ID ಬಂದಿರುತ್ತೆ, ಲಾಗಿನ್ ID ಮತ್ತು ಪಾಸ್ವರ್ಡ್ ಮತ್ತು ಸರ್ವರ್ ಇದು ಕಾಪಿ ಮಾಡಿ ಪೇಸ್ಟ್ ಮಾಡಿ ಲಾಗಿನ್ ಕೊಟ್ಟರೆ ಓಪನ್ ಆಗುತ್ತೆ. ಓಕೆ, ಈ ರೀತಿ ಇದೆ. ನೀವೆಲ್ಲ ಬ್ರೋಕರ್ನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಫಸ್ಟ್ ನೀವು ಥೀಮ್ ಚೇಂಜ್ ಮಾಡ್ತೀರಾ ಅಂತಾದರೆ ಸೆಟ್ಟಿಂಗ್ ಹೋಗಿ, ಸೆಟ್ಟಿಂಗಲ್ಲಿ ನೀವು ಒನ್ ಕ್ಲಿಕ್ ಟ್ರೇಡಿಂಗ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಜಸ್ಟ್ ಕ್ಲಿಕ್ ಮಾಡಿದಾಗ ಟ್ರೇಡ್ ಪ್ಲೇಸ್ ಆಗುತ್ತೆ. ಇಲ್ಲಾಂದರೆ ಪ್ರತಿ ಟ್ರೇಡಲ್ಲಿ ನೀವು ಕನ್ಫರ್ಮೇಷನ್ ಕೊಡ್ತಾ ಇರಬೇಕು. ಆ್ಯಂಡ್ ಚೂಸ್ ಥೀಮ್ ಇದೆ. ನನಗೆ ಡಾರ್ಕ್ ಇಷ್ಟ, ನಾನು ಡಾರ್ಕ್ ಸೆಟ್ ಮಾಡ್ಕೊಳ್ತೀನಿ. ಓಕೆ, ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಚಾರ್ಟ್ ಓಪನ್ ಆಗುತ್ತೆ. ನೀವು ಈಗ ಸ್ಕ್ರೀನ್ ಮೇಲೆ ಒಂದು ಟಚ್ ಮಾಡಿದ್ರೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ M1, M5, M15 ಈ ರೀತಿ ಏನಿದೆಯಲ್ಲ ಅದೆಲ್ಲವೂ ಕೂಡ ಒಂದು ಸಿಂಗಲ್ ಕ್ಯಾಂಡಲ್ ಎಷ್ಟು ನಿಮಿಷದ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಈಗ ನಾನು M1 ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ, ಇದು ಎಲ್ಲ ಕ್ಯಾಂಡಲು ಒಂದೊಂದು ನಿಮಿಷದ್ದು. ಈಗೇನು ಕ್ಯಾಂಡಲ್ ಈಗ ರನ್ ಆಗ್ತಿದೆ ನೋಡಿ, ಇದು ಮುಗಿಲಿಕ್ಕೆ ಇನ್ನು 38 ಸೆಕೆಂಡಲ್ಲಿ ಈ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಇದು 1 ನಿಮಿಷ ಕ್ಯಾಂಡಲ್ ಆಗಿರುತ್ತೆ. ಇದೇನು ಲೈನ್ ಇದೆಯಲ್ಲ, ರೆಡ್ಡು ಮತ್ತು ಗ್ರೀನ್, ಅದ್ರ ಮಧ್ಯೆ ಏನು ಗ್ಯಾಪ್ ಇದೆ ಅದು ಸ್ಪ್ರೆಡ್ ಅಂತ ಕರಿತೀವಿ. ಓಕೆ, ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಇವು ಸಂಡೇ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಮಾರ್ಕೆಟ್ ಕ್ಲೋಸ್ ಇದೆ. ನೋಡಿ, ಇದು BTC ಈ ರೀತಿ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಟಚ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಿಟ್ಕಾಯಿನ್ ಚಾರ್ಟ್ ಏನಿದೆ ಇದು ಓಪನ್ ಆಗುತ್ತೆ. ಈಗ ನೋಡಿ, ಮತ್ತೆ ಹೊಸ ಕ್ಯಾಂಡಲ್ ಓಪನ್ ಆಯಿತು. ಅದೇ M5 ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇದು ಪ್ರತಿ ಕ್ಯಾಂಡಲ್ ಕೂಡ 5 ನಿಮಿಷದ್ದು. ಅದೇ ರೀತಿ 1 ಅವರ್ದು H1 ಏನಿದೆ 1 ಅವರು, H4 1 ಡೇ, 1 ವೀಕ್, 1 ಮಂತ್ ಈ ರೀತಿ ಇದೆ. ಓಕೆ, ಇಲ್ಲಿ ಈ ಚಾರ್ಟಲ್ಲಿ ಹೋಗಿ ನಿಮ್ಮ ಈ ಕೋಡ್ಸಲ್ಲಿ ಹೋದರೆ ಈ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಟ್ರಾ ಯಾವ್ದಾರು ಆ್ಯಡ್ ಮಾಡಬೇಕಂದ್ರೆ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಯಾವ್ದು ಬೇಕಾದರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅಲಿಬಾಬಾ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆ್ಯಡ್ ಆಗುತ್ತೆ. ಬ್ಯಾಕ್ ಹೋಗಿ ತೋರಿಸ್ತೀನಿ. ಅಲಿಬಾಬಾ ಆ್ಯಡ್ ಆಯಿತು ನೋಡಿ ಈ ರೀತಿ. ಅದೇ ನಿಮಗೆ ಯಾವುದಾದ್ರೂ ಬೇಡ, ಇಷ್ಟೆಲ್ಲ ಬೇಡ, ನಾನು ಯಾವ್ದು ಯೂಸ್ ಮಾಡ್ತೀನಿ ಅಷ್ಟೇ ಇದ್ರೆ ಸಾಕು ಅಂತಾದರೆ ಈಗ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ರೀತಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವುದು ಯೂಸ್ ಮಾಡ್ತೀವಿ ರೆಗ್ಯುಲರ್ ಅದನ್ನು ಮಾತ್ರ ಇಟ್ಕೊಳ್ಬೋದು. ಓಕೆ, ಅಲಿಬಾಬಾ ಮೇಲೆ ಕ್ಲಿಕ್ ಮಾಡಿ ಚಾರ್ಟ್ ಓಪನ್ ಮಾಡಿದ್ರೆ ಸ್ಪ್ರೆಡ್ ನೋಡಿ. ಈ ಬೈ ಅಥವಾ ಸೆಲ್ ಮಾಡಬೇಕಂದ್ರೆ ಏನು ಮಾಡಬೇಕು, ಈ ರೈಟ್ ಕಾರ್ನಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬೈ ಅಂತ ಕ್ಲಿಕ್ ಮಾಡಿದ್ರೆ ಬೈ ಪ್ಲೇಸ್ ಆಗುತ್ತೆ. ಇದು ನೋಡಿ, ಇದು ಲಾಟ್, ಇದು 1 ಲಾಟು. ಕಡಿಮೆ ಮಾಡಬೇಕಂದ್ರೆ ಲೆಫ್ಟ್ ಸೈಡ್ ಡೌನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೋಡಿ 0.03 ಲಾಟ್. ಜಾಸ್ತಿ ಮಾಡಬೇಕು ಅಂತಂದರೆ ಟ್ರಿಪ್ಪಲ್ ಈ ರೀತಿ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಓಕೆ, ಈಗ ಇಲ್ಲಿ ನೋಡಿ, ಸ್ಪ್ರೆಡ್ ಅಂದರೆ ಏನಂದರೆ ಈಗ ನೀವು ಇಲ್ಲಿ ಬೈ ಮಾಡಿದ್ರೆ ಮಾರ್ಕೆಟ್ ಕ್ಲೋಸ್ ಅಂತ ಬರ್ತದೆ. ಇಲ್ಲಿಂದನೂ ಕೂಡ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಇದು ಇಲ್ಲಿಂದನೂ ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ಬಿಟ್ಕಾಯಿನ್ ಓಪನ್ ಆಯಿತು.
ಸ್ಕ್ರೀನೆಲ್ಲ ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡ್ಕೊಳ್ಬೋದು. ಈಗ ಬೈ ಮಾಡಬೇಕಂದ್ರೆ ಆ್ಯಕ್ಚುಲಾಗಿ ಗ್ರೀನಲ್ಲಿ ಇದ್ದದಲ್ಲಿ ಬೈ ಆಗಬೇಕು, ಬಟ್ ರೆಡ್ ಲೈನಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ, ಅದು ನಿಮಗೆ ಸ್ಪ್ರೆಡ್ ಆಗಿರುತ್ತೆ. ಈಗ ಮೈನಸಲ್ಲೇ ತೋರಿಸ್ತದೆ ಮಾರ್ಕೆಟ್, ಇಷ್ಟು ಮೈನಸಲ್ಲಿ ತೋರಿಸ್ತಿದೆ, ಯಾಕಂದರೆ 6 ಲಾಟ್ ಅಂದರೆ ಬೈ ಆಗಿದೆ. ಜಸ್ಟ್ ಓಕೆ, ಈಗ ಸೆಲ್ ಮಾಡಿದ್ರೆ ಗ್ರೀನಲ್ಲಿ ಸೆಲ್ ಆಗುತ್ತೆ. ಇದ್ರ ಮಧ್ಯೆ ಏನಿದೆಯಲ್ಲ ಅದು ಸ್ಪ್ರೆಡ್ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಇಲ್ಲಿದ್ರೆ ತೊಂದರೆ ಆಗುತ್ತೆ, ಇದನ್ನು ಪ್ಲೇಸ್ಮೆಂಟ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ 3 ಬಾರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 1 ಕ್ಲಿಕ್ ಪ್ಯಾನಲ್ ಎಟ್ ದಿ ಬಾಟಮ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ, ಇದೇನಿದೆ ಕೆಳಗಡೆ ಬರುತ್ತೆ. ಓಕೆ, ಈ ರೀತಿ ಇಲ್ಲಿ ನೀವು SL ಅಥವಾ ಟೇಕ್ ಪ್ರಾಫಿಟ್ ಸೆಟ್ ಮಾಡಬೇಕಂತಂದರೆ ಈ ಲೈನ್ ಮೇಲೆ ಕ್ಲಿಕ್ ಮಾಡಿ TP ಅಂತ ಕ್ಲಿಕ್ ಮಾಡಿದ್ರೆ ಟೇಕ್ ಪ್ರಾಫಿಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೊಳ್ಬೋದು. SLನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸೆಟ್ ಮಾಡ್ಕೊಳ್ಬೋದು. ಈ ರೀತಿ ಮಾಡಿಕೊಂಡು ಆರೋ ಮೇಲೆ ಕ್ಲಿಕ್ ಮಾಡಿ ಮಾಡಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಸೆಟ್ ಆಗುತ್ತೆ. ಯಾವಾಗ ಇಲ್ಲಿ ತನಕ ಬರುತ್ತೋ ಅವಾಗ ಟ್ರೇಡ್ ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ. ಅದೇ ರೀತಿ ಬೈ ಕೂಡ ಮಾಡ್ಕೊಳ್ಬೋದು. SL ಇಷ್ಟೆಲ್ಲ SL ಇರಲ್ಲ, ಜಸ್ಟ್ ಶೋ ಮಾಡ್ತೀನಿ ಅಷ್ಟೇ. TP ಓಕೆ, ಇಲ್ಲ ಇನ್ಬಿಟ್ಟು ಮಧ್ಯಾಹ್ನ ಕ್ಲೋಸ್ ಮಾಡಬೇಕಂತಾದರೆ ಓಕೆ, ಈ ಟ್ರೇಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಶೋ ಆಗುತ್ತೆ. ಇದು ಒಂದೇ ಪೊಸಿಷನ್ ಕ್ಲೋಸ್ ಮಾಡಬೇಕಂದ್ರೆ ಇದ್ರ ಮೇಲೆ ಹೋಲ್ಡ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಕ್ಲೋಸ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಇದೊಂದೇ ಕ್ಲೋಸ್ ಮಾಡ್ಬೋದು. ಇಲ್ಲ ನಾನು ಒಟ್ಟಿಗೆ ಎರಡನ್ನು ಕ್ಲೋಸ್ ಮಾಡಬೇಕಂದ್ರೆ ಯಾವ್ದಾದ್ರು ಒಂದರ ಮೇಲೆ ಇಟ್ಟು ಹೋಲ್ಡ್ ಮಾಡಿದಾಗ ಬಲ್ಕ್ ಆಪರೇಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಆಲ್ ಪೊಸಿಷನನ್ನು ಮಾಡ್ಬೋದು. ಓಕೆ, ಇಲ್ಲಿ ಹಿಸ್ಟ್ರಿ ನೋಡಿ, ಇವತ್ತೇನು ಟ್ರೇಡ್ ಮಾಡೋದು ಅದು ನಮಗೆ ಶೋ ಆಗ್ತಿದೆ. ಓಕೆ, ಈ ರೀತಿ ಕ್ಲಿಕ್ ಮಾಡಿದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಲೈನ್ ಇಲ್ಲಿ ಫಸ್ಟ್ ಒಂದು ಡಾಟ್ ಇಟ್ಟು ಹೇಳಿದ್ರೆ ಆಯಿತು. ಟ್ರೆಂಡ್ ಲೈನ್ ಕೂಡ ಮಾಡ್ಕೊಳ್ಬೋದು. ಅದೇ ರೀತಿ ಇದ್ರ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ನೀವು ಹೈಡ್ ಮಾಡ್ತೀರ ಅಂದರೆ ಹೈಡ್ ಕೂಡ ಮಾಡ್ಕೊಳ್ಬೋದು ಈ ರೀತಿ. ಅದಲ್ಲದೆ ಇಲ್ಲಿ ಟಚ್ ಮಾಡಿದ್ರೆ ನೀವು ಮೂವಿಂಗ್ ಎವರೇಜ್ ಆಗಲಿ, ಬಾಲಿಂಜರ್ ಬ್ಯಾಂಡ್ಸ್ ಆಗಲಿ, ಪ್ಯಾರಾಬೋಲಿಕ್ ಇವೆಲ್ಲವೂ ಕೂಡ ನೀವು ಚಾರ್ಟ್ಗೆ ಆ್ಯಡ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಈಗ ನಾನು ಪ್ಯಾರಾಬೋಲಿಕ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಬರುತ್ತೆ. ಇದು ಮೂವಿಂಗ್ ಎವರೇಜ್. ಓಕೆ, ಇದ್ರ ಮೇಲೆ ಟಚ್ ಮಾಡಿದ್ರೆ ನೀವು ಮೂವ್ಮೆಂಟ್ ಕೂಡ ಮಾಡ್ಕೊಳ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪ್ರೈಸ್ ಚೆಕ್ ಮಾಡಬೇಕಂದ್ರೆ ಈ ರೀತಿ ಮೂವ್ಮೆಂಟ್ ಮಾಡಿಕೊಂಡು ಕರೆಕ್ಟ್ ಎಕ್ಸಾಕ್ಟ್ ಪ್ರೈಸನ್ನು ಚೆಕ್ ಮಾಡ್ಕೊಳ್ಬೋದು. ಈ ರೀತಿ ಇನ್ನೊಂದ್ಸಲ ಕ್ಲಿಕ್ ಮಾಡೋದು ಹೋಗುತ್ತೆ. ನೀವು ಟೈಮ್ ಫ್ರೇಮ್ನ ಇಲ್ಲಿಯೂ ಕೂಡ ಸೆಟ್ ಮಾಡ್ಕೊಳ್ಬೋದು, ಅಥವಾ ಬೆಸ್ಟ್ ಈಸಿ ವೇ ಅಂದರೆ ಸ್ಕ್ರೀನ್ ಮೇಲೆ ಟಚ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ, ಇಲ್ಲಿ ಕೂಡ ಮಾಡ್ಕೊಳ್ಬೋದು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಒಂದು ಬಿಟ್ಕಾಯಿನಲ್ಲಿ ಟ್ರೇಡ್ ಮಾಡಿರ್ತೀವಿ. ಎಕ್ಸಾಂಪಲ್ ಈಗ ಮಾಡೋಣ, ಬಿಟ್ಕಾಯಿನಲ್ಲಿ ನಾನು 0.01 ಲಾಟಲ್ಲಿ ನಾನು ಬೈ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಓಕೆ, ಸೇಮ್ ಪ್ಲೇಸಲ್ಲಿ ಅಲಿಬಾಬಾ ಇದರಲ್ಲೂ ಕೂಡ
ನಾನು ಬೈ ಮಾಡ್ತೀನಿ. ಅಲಿಬಾಬಾ ವರ್ಕ್ ಆಗ್ತಿಲ್ಲ. ಬಿಟ್ಕಾಯಿನ್ ವರ್ಸಸ್ ಯೂರೋ ಇದು. ಓಕೆ, ಇಲ್ಲೂ ಕೂಡ ಬೈ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಈಗ ಎರಡರಲ್ಲೂ ಕೂಡ ನಾನು ಎಟ್ ಅ ಟೈಮ್ ನೋಡಬೇಕಂದ್ರೆ ಈ ರೀತಿ ಓಪನ್ ಮಾಡಿ ಬಿ ಟಿ ಸಿ ನೋಡಬೇಕು, ಈ ರೀತಿ ಓಪನ್ ಮಾಡಿ ಬಿ ಟಿ ಸಿ ಯೂರೋ ನೋಡಬೇಕು. ಸೊ ಅದಾಗಬಾರ್ದು, ಒಂದೇ ಸಲ ಎರಡು ನೋಡಬೇಕಂದ್ರೆ ಈ ರೀತಿ ಕ್ಲಿಕ್ ಮಾಡಿಕೊಂಡ್ರೆ ಓಕೆ. ಈ ರೀತಿ ಚೆಕ್ ಮಾಡ್ಬೋದು. ಕ್ಲೋಸ್ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಬೋದು. ಓಕೆ, ಇಲ್ಲಿ ನೋಡಿ ಬ್ಯಾಲೆನ್ಸ್ ಇದೆ, ಇಕ್ವಿಟಿ ಇದೆ, ಮಾರ್ಜಿನ್ ಇದೆ, ಫ್ರೀ ಮಾರ್ಜಿನ್ ಲೆವೆಲ್. ಓಕೆ, ನಿಮ್ಮ ಹತ್ರ ಇರೋದು $8,342. ಈಗ ಇಕ್ವಿಟಿ ಅಂದರೆ ಪ್ರೆಸೆಂಟ್ ಏನು ರನ್ ಆಗ್ತಿದೆ ಅದನ್ನು ಶೋ ಆಗುತ್ತೆ. ಇಕ್ವಿಟಿಯಲ್ಲಿ 8,338, ಯಾಕಂದರೆ $3.49 ಮೈನಸ್ ಇದೆ, ಅಷ್ಟು ಶೋ ಆಗ್ತಿದೆ. ಓಕೆ, ಹಿಸ್ಟ್ರಿ ಕೂಡ ಇಲ್ಲಿದೆ. ನೀವು ಹಳೆ ಹಿಸ್ಟ್ರಿ ಬೇಕಾದ್ರೂ ಕೂಡ ಲಾಸ್ಟ್ ವೀಕ್ದು ಎಷ್ಟಾಗಿದೆ, ಲಾಸ್ಟ್ ಮಂತ್ ಎಷ್ಟಿದೆ, ಲಾಸ್ಟ್ 3 ಮಂತ್ ಇವೆಲ್ಲವೂ ಕೂಡ, ಮತ್ತು ಬೇಕಾದ್ರೆ ಡೇಟ್ ಹಾಕಿ ಕೂಡ ಕಸ್ಟಮ್ ಮಾಡಿ ಕೂಡ ನೋಡ್ಕೊಳ್ಬೋದು. ಓಕೆ, ಇದೆರಡು ಮಾರ್ಕ್ ಇದೆ ನೋಡಿ, ಇದೆರಡಲ್ಲಿ ಟ್ರೇಡ್ ರನ್ನಿಂಗಲ್ಲಿದೆ ಅಂತ ಶೋ ಆಗ್ತಿದೆ. ಅದಲ್ಲದೆ ಎಕ್ಸಾಂಪಲ್ ನೀವು ಇಲ್ಲಿ ಬಂದಾಗ ಆಟೋಮೆಟಿಕ್ ಟ್ರೇಡ್ ಪ್ಲೇಸ್ ಆಗಬೇಕಪ್ಪ, ಆ ರೀತಿ ಕೂಡ ಮಾಡ್ಕೊಳ್ಬೋದು. ಹೇಗಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಪ್ರೆಸೆಂಟ್ ಈಗೇನಿದೆ, ಪ್ರೆಸೆಂಟ್ ಮಾರ್ಕೆಟ್ಗಿಂತ ಮೇಲ್ಗಡೆ ಹೋದರೆ ಸೆಲ್ ಅಂತ ತೋರಿಸುತ್ತೆ, ಪ್ರೆಸೆಂಟ್ ಮಾರ್ಕೆಟ್ಗಿಂತ ಕೆಳಗಡೆ ಬಂದರೆ ಬೈ ಅಂತ ಶೋ ಆಗುತ್ತೆ. ಎಕ್ಸಾಂಪಲ್ ನಾವು ಇಲ್ಲಿ ಬಂದ ತಕ್ಷಣ ಬೈ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಓಕೆ, ಅಥವಾ ಇಲ್ಲಿ ಬಂದ ತಕ್ಷಣ ಸೆಲ್ ಕೂಡ ಮಾಡ್ಬೋದು. ಅದು ಹೇಗಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ಗೆ ಹೋಗುತ್ತೆ. ಸೇಮ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಿಟರ್ನ್ ಬೈ ಬರುತ್ತೆ. ಈಗ ನೋಡಿ, ಲಾಟ್ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಒಂದು ಲಾಟಲ್ಲಿ ಬೈ ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ, ಬೈ ಲಿಮಿಟ್ 1 ಲಾಟ್ ಬಂತು. ಈಗಲೂ ಕೂಡ ನೀವು SL ಎಷ್ಟಿರಬೇಕು, TP ಎಷ್ಟಿರಬೇಕು ಅಂತ ಕೂಡ ಡಿಸೈಡ್ ಮಾಡ್ಕೊಳ್ಬೋದು. ಇಲ್ಲ ನಾನು ಅದು ನಂತರ ಹಾಕ್ತೀನಿ, ಜಸ್ಟ್ ಟ್ರೇಡ್ ಪ್ಲೇಸ್ ಮಾಡ್ತೀನಿ ಅನ್ನೋದಾದರೂ ಕೂಡ ಈ ರೀತಿ ಮಾಡಿ ಪ್ಲೇಸ್ ಅಂತ ಮಾಡಿಕೊಂಡ್ರೆ ಇಲ್ಲಿ ಪ್ಲೇಸ್ ಆಗಿರುತ್ತೆ. ಯಾವಾಗ ಈ ಮಾರ್ಕೆಟ್ ಇಲ್ಲಿ ಬಂದು ಟಚ್ ಆಗುತ್ತೋ ಆವಾಗ ಆಟೋಮೆಟಿಕ್ ಟ್ರೇಡ್ ಪ್ಲೇಸ್ ಆಗುತ್ತೆ. ಇಲ್ಲ ನೀವು ನಂತರ ಈಗ ಅನ್ನಿಸ್ತು ನಿಮಗೆ, ಇಲ್ಲ ನಾನು SL ಹಾಕಬೇಕಂದ್ರೆ SL ಎಷ್ಟು ಬೇಕಂತ ನೀವು ಕೂಡ ಸೆಟ್ ಮಾಡ್ಕೊಳ್ಬೋದು, ಮತ್ತು ಮಾಡಿಫೈ ಮಾಡೋದಾಯಿತು. ಓಕೆ, ಈ ರೀತಿ ಇದೆ. ಅದಲ್ಲದೆ ಕಲರ್ಸ್ ಎಲ್ಲ ಇದೆ. ನೀವು ಬೇರೆ ಬೇರೆ ಕಲರ್ ಏನು ಎಕ್ಸ್ಟ್ರಾ ಯಾವ್ದಾದ್ರು ಆ್ಯಡ್ ಮಾಡ್ಕೊಳ್ಬೇಕು ನಿಮಗೆ ಅಂತಿದ್ರೆ ಬೈ ಲೈನಿಗೆ ಬೇರೆ, SL ಲೈನಿಗೆ ಬೇರೆ, ಟೇಕ್ ಪ್ರಾಫಿಟಿಗೆ ಬೇರೆ, SLಗೆ ಬೇರೆ, ಯಾವ್ದು ಬೇಕು ವಾಲ್ಯೂಮ್ಸ್ ಬೇರೆ, ಈ ರೀತಿ ನಿಮ್ಗೆ ಯಾವ್ದು ಬೇಕೋ ಆ ಕಲರ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಓಕೆ, ಡೆಮೋದಲ್ಲಿ ನೀವು ಟ್ರೇಡ್ ಮಾಡುವಾಗ ರಿಯಲ್ ಅಕೌಂಟಲ್ಲಿ ಹೇಗೆ ಟ್ರೇಡ್ ಮಾಡ್ತೀರೋ ಅದೇ ರೀತಿ ಟ್ರೇಡ್ ಮಾಡಿ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಟ್ರೆಂಡ್ ಲೈನ್ ಹಾಕಬೇಕಂದ್ರೆ ಈ ರೀತಿ ಹಾಕ್ಕೊಳ್ಬೋದು. ಇದು 1 ಅವರಲ್ಲಿ. ಓಕೆ, ಇದು ಟ್ರೆಂಡ್ ಲೈನ್ ಆಯಿತು. ಟ್ರೆಂಡ್ ಲೈನ್ ಕ್ರಾಸ್ ಆದರೆ ಅಪ್ ಸೈಡ್ ಮೂವ್ಮೆಂಟ್ ಆಗುತ್ತೆ.
ಓಕೆ, ಈಗ ಅಪ್ಸೈಡ್ ಮೂಮೆಂಟ್ ಆಗ್ತಿದೆ. ಸೊ ಇಲ್ಲೂ ಕೂಡ ನೀವು ಚಾರ್ಟ್ ನೋಡ್ಬೋದು. ಈ ರೀತಿ ಕೂಡ ಸ್ಪ್ರೆಡ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಲಾಭ ಶೋ ಆಗ್ತಿಲ್ಲ. ಈಗ 1 by 1 ಕ್ಲೋಸ್ ಮಾಡಬೇಕಂದ್ರೆ ಈ ರೀತಿ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಕ್ಲೋಸಿಂಗಲ್ಲಿ ಬಲ್ಕ್ ಆಪ್ರೇಷನ್ ಏನಿದೆಯಲ್ಲ, ಕ್ಲೋಸ್ ಆಲ್ ಪೊಸಿಷನ್ ಅಂದರೆ ಒಟ್ಟಿಗೆ ಎಲ್ಲವೂ ಕೂಡ ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಪ್ರಾಫಿಟಬಲ್ ಪೊಸಿಷನ್, ಜಸ್ಟ್ ಪ್ರಾಫಿಟ್ ಏನಿದೆ ಅದು ಮಾತ್ರ ಕ್ಲೋಸ್ ಆಗುತ್ತೆ, ಅಥವಾ ಲಾಸ್ ಆಗ್ತದೆ ಏನು ಲಾಸಲ್ಲಿದೆ ಅದು ಮಾತ್ರ ಕ್ಲೋಸ್ ಆಗುತ್ತೆ. ಈ ರೀತಿ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ಈಗ ನಾನು ಪ್ರಾಫಿಟಲ್ಲಿರೋದು ಮಾತ್ರ ಕ್ಲೋಸ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಪ್ರಾಫಿಟಲ್ಲಿರೋದು ಮಾತ್ರ ಕ್ಲೋಸ್ ಆಯಿತು. ಈಗ ಬಲ್ಕ್ ಆಪರೇಷನ್, ಕ್ಲೋಸ್ ಆಲ್ ಪೊಸಿಷನ್ಸ್. ಓಕೆ, ಇದೇನು ಲಿಮಿಟ್ ಆರ್ಡರ್ ಏನಿದೆ ಅದು ಹಾಗೆ ಇದೆ ಎಲ್ಲಿ BTCಯಲ್ಲಿ. ಓಕೆ, ಇದನ್ನು ಕೂಡ ನೀವು ಮತ್ತೆ ಮಾಡಿಫೈ ಮಾಡ್ಬೋದು. ಇಷ್ಟು ಈ ರೀತಿ. MT5 ಯಾಕೆ ಬೆಟರ್ ಅಂತಂದರೆ ಇದನ್ನು ಡಿಲೀಟ್ ಕೂಡ ಮಾಡ್ಬೋದು. ಇದು ನೀವು ಒಂದು ಸಲ ಯೂಸ್ ಮಾಡ್ತೀರಾ, ಒಂದು ವಾರ ಅಥವಾ ರೆಗ್ಯುಲರ್ ಯೂಸ್ ಮಾಡ್ತೀರಾ ಅಂತಾದರೆ ಯಾವುದೇ ಕಾರಣಕ್ಕೂ ನೀವು ಈ ಆ್ಯಪ್ನ ಬಿಟ್ಟು ಬೇರೆ ಯಾವುದ್ರಲ್ಲೂ ಕೂಡ ಟ್ರೇಡ್ ಮಾಡಲ್ಲ. ರೀಸನ್ ಏನಂದರೆ ತುಂಬ ಸ್ಪೀಡ್ ಇದೆ, ಹಾಗೆ ಅಕ್ಯುರೇಟ್ ಇರುತ್ತೆ. ಅದಲ್ಲದೆ ಒಂದೇ ಆ್ಯಪಲ್ಲಿ ನೀವು ಮಲ್ಟಿಪಲ್ ಏನು ಅಕೌಂಟ್ಸ್ ಇದೆ ಯೂಸ್ ಮಾಡ್ಕೊಳ್ಬೋದು. ಇವನ್ ಪ್ರಾಫಾರ್ಮ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಫಂಡೆಡ್ ಅಕೌಂಟ್ಸ್ ಕೂಡ ಇದರಲ್ಲೇ ಟ್ರೇಡ್ ಮಾಡ್ಬೋದು. ಈ ಒಂದರಲ್ಲಿ ನೀವು ಯಾವುದಾದ್ರು ಚಾರ್ಟ್ನ ಈಗ ಆ್ಯಡ್ ಮಾಡಿದ್ರಿ ಅಂತ ಕೊಡಿ. ಬಿಟ್ಕಾಯಿನಲ್ಲಿ ನೀವು ಟ್ರೆಂಡ್ ಲೈನ್ ಹಾಕಿದ್ರಿ ಅಥವಾ ಮೂವಿಂಗ್ ಎವರೇಜ್ ಎಲ್ಲ ಸೆಟ್ ಮಾಡ್ಕೊಂಡಿದ್ರಿ, ಅವೆಲ್ಲವೂ ಕೂಡ ಬಾಲಿಂಜರ್ ಬ್ಯಾಂಡ್ಸ್ ಆ್ಯಡ್ ಮಾಡ್ಕೊಳ್ಳೋಣ, ನೋಡೋಣ. ಇವೆಲ್ಲವೂ ಕೂಡ ನೆಕ್ಸ್ಟ್ ನೀವು ವಿನ್ಫ್ರಾ ಎಕ್ಸೆಲ್ ಮಾಡಿ, XML ಮಾಡಿ, ಅವೆಲ್ಲದ್ರೂ ಕೂಡ ಸೇಮ್ ಅದೇ ರೀತಿ ಬರುತ್ತೆ. ಸೊ ನಿಮ್ಗೆ ತುಂಬ ಈಸಿ ಆಗುತ್ತೆ. ಪ್ರತಿ ಚಾರ್ಟಲ್ಲೂ ಕೂಡ ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಏನಿರಲ್ಲ. ಅದ್ರ ಒಂದರಲ್ಲಿ ಸೆಟ್ ಮಾಡಿದ್ರು ಕೂಡ ಎಲ್ಲದ್ರಲ್ಲೂ ಕೂಡ ಸೇಮ್ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇದು ಬಿಟ್ಟು ಬೇರೆ ಏನಕ್ಕೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.